ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕುವೆಂಪು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 2025ನೇ ಸಾಲಿನ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಎನ್ ನಾಯ್ಕೋಡಿ ಅವರು, ಮುಖ್ಯ ಅತಿಥಿಗಳಾಗಿ ಶ್ರೀ ಮಾತೃಶ್ರೀ ಮಂಜುಳಾ ತಾಯಿ, ಶ್ರೀ ಶಿವಾನಂದಗೌಡ ಕಡಕೋಳ ನಿವೃತ್ತ ಶಿಕ್ಷಕರು, ಮುಖ್ಯ ಗುರುಗಳು ಅಂಜನಾಲು ಸರ್, ಗೀತಾ ದೋರನಹಳ್ಳಿ, ಶಾಲಾ ಆಡಳಿತ ಮಂಡಳಿ ಶ್ರೀ ಮಧು, ಬಿ ನಾಯ್ಕೋಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ಮಕ್ಕಳಿಂದ ನೆರವೇರಿದವು. ವಾರ್ಷಿಕೋತ್ಸವದ ಪ್ರಧಾನ ಆಕರ್ಷಣೆಯೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜನ ಬರುವುದೇ ಅವುಗಳನ್ನ ನೋಡಲು. ಹೆತ್ತವರಿಗೆ ತಮ್ಮ ಮಕ್ಕಳನ್ನ ವೇದಿಕೆ ಮೇಲೆ ನೋಡೋದೇ ಒಂದು ಹಬ್ಬ. ಅದರ ಜಗತ್ತಿಗೆ ನಾಡಿನ ಸಾಂಸ್ಕೃತಿಕ ಪರಿಚಯವನ್ನ ಪರಿಚಯ ಮಾಡಲು ಒಂದು ಒಳ್ಳೆ ಅವಕಾಶ ಇದು. ಆದ್ರೆ ಈಗ ಆಗುತ್ತಿರುವುದೇನು, ಪ್ರತಿ ಮಗು ಒಂದಲ್ಲ ಒಂದು ಪ್ರತಿಭೆಯನ್ನ ಪಡೆದುಕೊಂಡು ಈ ಜಗತ್ತಿಗೆ ಬಂದಿರುತ್ತೆ. ಕೆಲವು ಮಕ್ಕಳಂತೂ ಹಲವು ಪ್ರತಿಭೆಗಳ ಎರಕವೇ ಆಗಿರ್ತಾರೆ. ಅಂತಹ ಮಕ್ಕಳ ಪ್ರತಿಭೆಗಳನ್ನ ಶಿಕ್ಷಕರು ಗುರುತಿಸಿ ಅವುಗಳನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಕ್ಯಾನ್ವಾಸ್ ಮಾಡುವ ಉದ್ದೇಶ ಹೊಂದಿರುವ ಉತ್ಸಾಹವೇ ಶಾಲಾ ವಾರ್ಷಿಕ ಉತ್ಸವ. ಅಂದ್ರೆ ಜೊತೆಗೆ ಶಾಲೆಗೆ ಮಕ್ಕಳ ಇಮೇಜ್ ಅನ್ನ ಹೆಚ್ಚು ಮಾಡುವ ಉದ್ದೇಶ ಖಂಡಿತವಾಗಿ ಇದೆ. ಕನ್ನಡ ಸಾಂಸ್ಕೃತಿಕ ಪರಿಚಯ ಮತ್ತು ಪ್ರಸಾರ ಕೂಡ ಆಗಬೇಕೆಂದು ಇಂದಿನ ಶಾಲಾ ವಾರ್ಷಿಕೋತ್ಸವಗಳು ಆ ಉದ್ದೇಶದಿಂದ ನೆರವೇರುತ್ತಿದೆ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ವಿನೋದ್ ವಾಲಿ, ಸುನೀಲ್ ಸರ್, ಪ್ರಕಾಶ್ ಆಲೂರ, ಸಂತೋಷ ಹುಗ್ಗಿ, ವಿಶ್ವನಾಥ್ ಚಲವಾದಿ, ಉಸ್ಮಾನ್ ಭಗವಾನ್ ಹಾಗೂ ಇನ್ನು ಹಲವಾರು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವರದಿ ಉಸ್ಮಾನ ಭಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಕಾಲದತ್ತ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.